ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಅರ್ಜೆಂಟಾಗಿ ತಿಂಡಿ ಆಗಬೇಕಾ, ಬೆಳಗ್ಗೆ ಬೇಗ ಆಗಬೇಕಾ, ಹಾಗೆ ಎಲ್ರಿಗೂ ವೆರೈಟಿ ಆಗಿರಬೇಕು, ಹಾಗೆ ತುಂಬ ಟೇಸ್ಟಿಯಾಗೂ ಇರಬೇಕು. ಹಾಗೆ ವಾಂಗಿಬಾತ್ ಯಾವ ರೀತಿ ಮಾಡೋದು ಅಂತ ನೋಡೋಣವಾ. ಈ ವಾಂಗಿಬಾತ್ ಪೌಡ್ರ್ ಯಾಕಷ್ಟಿಲ್ಲ ಫ್ರೆಂಡ್ಸ್, ಹಾಗೆ ಮಾಡ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡೋಣವಾ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಸ್ಟವ್ ಮೇಲೆ 4 ರಿಂದ 5 ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದು ಪಲಾವ್ ಎಲೆನ ಈ ಥರ ಮುರಿದು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ 4 ಚಕ್ಕೆ, 2 ಮರಾಠಿ ಮಗು, ಒಂದು ಸ್ಟಾರ್ ಅನಾನಸ್ಸು, ಹಾಗೆ 4 ಲವಂಗ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸೇರಿಸ್ಕೊಂಡ ನಂತರ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ 3 ರಿಂದ 4 ಹಸಿರು ಮೆಣಸಿನ್ಕಾಯಿನ 2 ಭಾಗ ಮಾಡಿ ಈ ಥರ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, 4 ಹಸಿಮೆಣಸಿನ್ಕಾಯಿ ಆದರೆ ಸಾಕು. ನಿಮ್ಗೆ ಖಾರ ಬೇಕಾದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಳಿ. ದಯವಿಟ್ಟು ವಿ ಆರ್ ಕುಕಿಂಗ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ. ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೋಡಿ, ಇಲ್ಲಿ ಒಂದು ಈರುಳ್ಳಿನ ದೊಡ್ಡದಾಗಿ ಈ ಥರ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ವಾಂಗಿಬಾತ್ ಪುಡಿ ಹಾಕಿಲ್ಲ ಅಂತಲೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಹಾಗೆ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಗ್ಗರಣೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ 3 ರಿಂದ 4 ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. ದೊಡ್ಡದಾದರೆ 3 ತೊಗೊಳ್ಳಿ, ಚಿಕ್ಕದಾದರೆ 4 ತೊಗೊಳ್ಳಿ. ಹಾಗೆ 1 ಕ್ಯಾಪ್ಸಿಕಮ್ನ ಈ ಥರ ಉದ್ದುದು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕ್ಯಾಪ್ಸಿಕಮ್ನ ಇದ್ರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ತೊಂದರೆ ಇಲ್ಲ. ಹಾಗೆ ಒಗ್ಗರಣೆಗೆ ನಾನು ಬಟಾಣಿ ಸೇರಿಸಿಲ್ಲ, ನಿಮ್ಗೆ ಬೇಕಾದರೆ ಬಟಾಣಿ ಆಗಲಿ ಕಡಲೆಬೀಜ ಆಗಲಿ ಸೇರಿಸ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಬದನೆಕಾಯಿ ತೊಗೊಂಡಿದ್ದೀನಿ ನಾನು, ಉದ್ದುದ್ದು ಬದನೆಕಾಯಿ ವಾಂಗಿಬಾತ್ದು ಒಂದು 300 ಗ್ರಾಮ್ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಇದೇ ಬದನೆಕಾಯಿ ಅಂತ ಏನಿಲ್ಲ, ಯಾವ ಬದನೆಕಾಯಿ ಹಾಕಿಮೋ ಕೂಡ ಈ ವಾಂಗಿಬಾತ್ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ವಾಂಗಿಬಾತೇ ಬದನೆಕಾಯಿ ಹಾಕಬೇಕು ಅನ್ನೋದೇನಿಲ್ಲ. ಹಾಗೆ ಬದನೆಕಾಯಿ ಬೇಗ ಸಹಾಯ ಆಗಲಿ ಅಂತ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು, ಹಾಗೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಸೇರಿಸ್ಕೊಂಡು ಫ್ರೈ ಮಾಡಿಸ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್, ಬೇಗನೆ ಆಗುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ವಾಂಗಿಬಾತ್ ಪೌಡ್ರ್ ಇಲ್ದಿರೇ ಮಾಡ್ಬೋದು, ಅಷ್ಟು ರುಚಿಯಾಗೂ ಇರುತ್ತೆ. ಮಕ್ಕಳಿಗೆ, ಮನೆಯವ್ರಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್, ಅಷ್ಟೊಂದು ರುಚಿಯಾಗಿರುತ್ತೆ ಈ ವಾಂಗಿಬಾತು. ಒಂದ್ಸರಿ ನೀವು ಟ್ರೈ ಮಾಡಿದ ನಂತರ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡ್ತೀರಲ್ವ. ನೋಡಿ, ಇಲ್ಲಿ 1.5 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು ಅಂದರೆ ರೆಡ್ ಚಿಲ್ಲಿ ಪೌಡ್ರು ಅಂದರೆ ಹಚ್ಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1.5 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಖಾರ ಇನ್ನೂ ಸ್ವಲ್ಪ ಬೇಕಾದರೆ ಇನ್ನೊಂದು ಅರ್ಧ ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಬೋದು ಫ್ರೆಂಡ್ಸ್. ಇಲ್ಲ ಕಡಿಮೆ ಬೇಕು ಅಂದರೆ ಅರ್ಧ ಟೀ ಸ್ಪೂನ್ ಸ್ಕಿಪ್ ಮಾಡ್ಬೋದು, 1 ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಬದನೆಕಾಯಿ ಈ ರೀತಿ ಬಂದರೆ ಸಾಕು, ಜಾಸ್ತಿ ಬೇಯಬೇಕು ಅನ್ನೋ ತೊಂದರೆ ಇಲ್ಲ ಕುಕ್ಕರಲ್ಲಿ ಮಾಡೋದ್ರ ಕಾರಣದಿಂದ. ನೋಡಿ, ಈ ಟೈಮಲ್ಲಿ ನಾನು 10 ನಿಮಿಷ ಅರ್ಧ kg ಅಕ್ಕಿನ ನೆನೆಸಿಟ್ಕೊಂಡು ಈ ಥರ ಒಗ್ಗರಣೆಗೆ ಸೇರಿಸ್ಕೊಂಡು ಮೃದುವಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್, ಒಡೆಯೋ ಚಾನ್ಸಸ್ ಇರುತ್ತೆ ಅಕ್ಕಿ ನೆಂದಿರೋ ಕಾರಣದಿಂದ. ನಾನು ಸೋನಾ ಮಸೂರಿ ಅಕ್ಕಿ ಸೇರಿಸ್ಕೊಂಡಿದ್ದೀನಿ, ನಿಮ್ಮ ಹತ್ರ ಯಾವ ಅಕ್ಕಿ ಇದ್ದರೆ ಅದು ಸೇರಿಸ್ಕೊಂಬೋದು, ತೊಂದರೆ ಇಲ್ಲ. ಹಾಗೆ ಅರ್ಧ kg ಅಕ್ಕಿ ಅಂದರೆ 1.5 ಗ್ಲಾಸ್ ಅಷ್ಟಿತ್ತು. 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಅಂದರೆ 1 to ಡಬಲ್ ಅಷ್ಟು ಸೇರಿಸ್ಕೊಬೇಕು. ಒಗ್ಗರಣೆಗೆ ಉಪ್ಪು ಸ್ವಲ್ಪ ಸೇರಿಸಿರ್ತೀವಿ, ಹಾಗೆ ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಇರೋದ್ರಿಂದ ಸ್ವಲ್ಪ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ. ನಮ್ಮ ವಿ ಆರ್ ಕುಕಿಂಗ್ ಚಾನಲಲ್ಲಿ ಹಲವಾರು ರೆಸಿಪಿಗಳಿದ್ದಾವೆ, ಯಾರನ್ನ ನೋಡಿಲ್ಲ ಅಂದರೆ ನೋಡಿ. ಹಾಗೆ ಅರ್ಧ ಕಪ್ಪು ಕೊತ್ತಂಬರಿನ ಸಣ್ಣಗೆ ಹೆಚ್ಚಿ ಈ ಟೈಮಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಜಿಲ್ ಬರ್ಸ್ಕೊಂಡ್ರೆ ನೋಡಿ, ರುಚಿಯಾದಂತಹ ಘಮ ಅಂತ ಇರೋ ಸೂಪರ್ ಟೇಸ್ಟಿಯಾಗಿರೋಂತಹ ವಾಂಗಿಬಾತು ರೆಡಿಯಾಗಿರುತ್ತೆ. ನೋಡಿದ್ರಾ ಎಷ್ಟು ಸೂಪರಾಗಿ ಬಂದಿದೆ ವಾಂಗಿಬಾತು. ಆಹಾ, ಅಷ್ಟೇ ರುಚಿಯಾಗಿರುತ್ತೆ, ನೋಡೋಕ್ಕೂ ಸುಂದರವಾಗಿರುತ್ತೆ. ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್, ಅಷ್ಟೊಂದು ರುಚಿಯಾಗಿರುತ್ತೆ ಈ ವಾಂಗಿಬಾತು. ಒಂದ್ಸರಿ ನೀವು ಟ್ರೈ ಮಾಡಲೇಬೇಕು. ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ ಈ ವಾಂಗಿಬಾತಿಗೆ ಚಟ್ನಿನೋ ಅಥವಾ ಮೊಸರು ಬಜ್ಜಿನೋ ಯಾವ ಕಾಂಬಿನೇಷನ್ ಆದರೂ ಸರಿ, ಎಲ್ಲದಕ್ಕೂ ಓಕೆ ಆಗುತ್ತೆ. ಬೇಗನೆ ಆಗುತ್ತೆ. ಬೆಳಗ್ಗೆ ಟಿಫನ್ಗೆ, ಗಡಿಬಿಡಿಯಲ್ಲಿ ಮಕ್ಕಳಿಗೆ ಬಾಕ್ಸ್ಗೆ, ರಾತ್ರಿ ಊಟಕ್ಕೆ, ಬೆಳಗ್ಗೆ ತಿಂಡಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡ್ತೀರಾ ಅಲ್ವಾ. ನಮ್ಮ ವಿ ಆರ್ ಕುಕಿಂಗ್ ಚಾನಲಲ್ಲಿ ತುಂಬ ರೆಸಿಪಿಗಳಿದ್ದಾವೆ, ಸ್ವೀಟ್ ರೆಸಿಪಿ ಹಾಗೆ ಬಾತ್ ರೆಸಿಪಿಗಳು ಎಲ್ಲ ಇದ್ದಾವೆ. ನೋಡಿಲ್ಲ ಅಂದರೆ ಯಾರನ್ನ ಒಂದ್ಸರಿ ನೋಡಿ. ಇನ್ನೂ ಹಲವಾರು ವಿಧಾನದಲ್ಲಿ ವಾಂಗಿಬಾತ್ ಮಾಡ್ತಾರೆ, ಅದು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.